ಏನು 1 ಗಂಟೆಯಿಂದ 1:15 ಸುಮಾರಿಗೆ ಈ ಒಂದು ಕೃತ್ಯ ನಡೆದಿರುವಂಥದ್ದು. ಏನು ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಳ ತಾಲೂಕು ಅಂದರೆ ಕೇರಳ ಹೈವೇ ಏನಿದೆ, ಕೇರಳ ರೋಡ್ ಕಾಸರಗೋಡು ಹೈವೇ ಏನಿದೆ, ಹೈವೇ ಪಕ್ಕದಲ್ಲೇ ಇರುವಂತಹ ಬ್ಯಾಂಕ್ನಲ್ಲಿ ಈ ಒಂದು ದರೋಡೆ ನಡೆದಿರುವಂಥದ್ದು. ಸದ್ಯಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಕೂಡ ಇಲ್ಲಿಗೆ ಬಂದು ಬೆರಳಚ್ಚು ತಂಡ ಮತ್ತು ಏನು ಶ್ವಾನದಳ ಎಲ್ಲವೂ ಕೂಡ ಇಲ್ಲಿಗೆ ಬಂದು ಇಲ್ಲಿ ಪರಿಶೀಲನೆಯನ್ನು ನಡೆಸ್ತಾ ಇರೋದನ್ನು ನಾವು ನೋಡ್ಬೋದಾಗಿದೆ. ಇಲ್ಲಿ ನೋಡ್ಬೋದು ಏನು ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ನಗದು ಮತ್ತು ಚಿನ್ನಾಭರಣ ಹೋಗಿದೆ ಅನ್ನೋ ಮಾಹಿತಿ ಸಿಕ್ಕಿರುವಂಥದ್ದು. 5 ಮುಸುಕುದಾರಿಗಳು ಬಂದಿದ್ದರು. 5 ಕೂಡ ಕೈಯಲ್ಲಿ ಒಂದೊಂದು ಗನ್ನನ್ನು ಇಟ್ಕೊಂಡಿದ್ರು ಮತ್ತು ಒಂದೊಂದು ತಲವಾರನ್ನು ಇಟ್ಕೊಂಡಿದ್ರು. ಅಂದರೆ 5 ಬಂದಂಥ ಸಂದರ್ಭದಲ್ಲಿ 5 ಮತ್ತು 5 ಗನ್ಗಳು ಮತ್ತು 5 ತಲವಾರನ್ನು ಹೊಂದಿದ್ರು. ಬಂದಂಥವರು ಇಮಿಡಿಯೇಟ್ ಬ್ಯಾಂಕಿಗೆ ನುಗ್ಗಿದ್ದಾರೆ. ಫಿಯೇಟ್ ಕಾರ್ನಲ್ಲಿ ಬಂದು ಬ್ಯಾಂಕಿನ ಕೆಳಗಡೆ ಫಿಯೇಟ್ ಕಾರನ್ನು ನಿಲ್ಲಿಸಿಬಿಟ್ಟು ಬ್ಯಾಂಕಿನ ಒಳಗಡೆ ನುಗ್ತಾರೆ. ಬ್ಯಾಂಕಿನ ಒಳಗಡೆ ನುಗ್ಗಿದಂಥ ಸಂದರ್ಭದಲ್ಲಿ ಆ ಒಂದು ಏನು ಬ್ಯಾಂಕ್ ಒಳಗೆ ನುಗ್ಗಿ ಎಲ್ಲರನ್ನೂ ಕೂಡ ಕೆಳಗಡೆ ಕೂತ್ಕೊಳ್ಬೇಕು ಅಂತೇಳಿ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಹಿಂದಿಯಲ್ಲಿ ಮಾತಾಡ್ತಾ ಇದ್ರು ಅಂತೇಳಿ ಪ್ರತ್ಯಕ್ಷದರ್ಶಿಗಳು ಹೇಳಿರುವಂಥದ್ದು. ಆನಂತರ ಏನು ಅಲ್ಲಿಗೆ ಬಂದಂಥವರು ಅವ್ರನ್ನ ಕೂತ್ಕೊಳ್ಳಿಕ್ಕೆ ಹೇಳ್ತಾರೆ. ಕೂತ್ಕೊಳ್ಳಿಕ್ಕೆ ಹೇಳಂಥ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ಕೈಯನ್ನು ಮೇಲೆತ್ತಲಿಕ್ಕೆ ಹೇಳಿರುವಂಥದ್ದು. ಸೊ ಆ ಎಲ್ಲ ಸಿಗ್ನಲ್ ಕೊಟ್ಟ ನಂತರ 5 ಕೂಡ ಬಂದಿದ್ದಂಥದ್ದು ಒಂದು ಗೋಣಿ ಅಂದರೆ ಒಂದು ದೊಡ್ಡ ಗೋಣಿ ಚೀಲವನ್ನು ತೆಗೆದುಕೊಂಡು ಬಂದಿದ್ರು ಅಂತ ಹೇಳಿ ಮಾಹಿತಿ ಸಿಗ್ತಾ ಇರುವಂಥದ್ದು. ಅಂದರೆ ಆ ಒಂದು ಗೋಣಿ ಚೀಲವನ್ನು ತೆಗೆದುಕೊಂಡು ಬಂದು ಆ ಒಳಗಡೆ ಏನು ಆ ಒಂದು ತಿಜೋರಿ ಏನಿರುತ್ತೆ, ಅದೊಂದು ಲಾಕರ್ ಏನಿರುತ್ತೆ, ಆ ಲಾಕರಿಂದ ಚಿನ್ನಾಭರಣಗಳು, ಹಣ ಎಲ್ಲವನ್ನೂ ಕೂಡ ದೋಚ್ಕೊಳ್ತಾರೆ. ಎಲ್ಲವನ್ನು ಕೂಡ ತಮ್ಮ ಗೋಣಿ ಚೀಲಕ್ಕೆ ತುಂಬಿಕೊಳ್ತಾರೆ. ತುಂಬಿಸ್ಕೊಂಡಂಥ ಸಂದರ್ಭದಲ್ಲಿ 2 ಮಾತ್ರ ಅದನ್ನು ತುಂಬಿಸ್ತಾ ಇರ್ತಾರೆ. ಇನ್ನು 3 ಗನ್ನನ್ನು ಹಿಡ್ಕೊಂಡು ಎಲ್ಲ ಕಡೆ ಮಾನಿಟರ್ನ ಮಾಡ್ತಾ ಇರ್ತಾರೆ. ಅಲ್ಲಿದ್ದಂತಹ ಏನು ಬ್ಯಾಂಕ್ ಸಿಬ್ಬಂದಿಗಳು, ಕೆಲ ಗ್ರಾಹಕರು ಮತ್ತು ಏನು ಚಿನ್ನವನ್ನು ಈ ಒಂದು ತಪಾಸಣೆ ಮಾಡುವಂತಹ ಏನು ರಾಮಚಂದ್ರಾಚಾರ್ಯ ಅಂತ ಅಕ್ಕಸಾಲಿಗೆ ಇರ್ತಾರೆ. ಸೊ ಎಲ್ಲರೂ ಕೂಡ ಇದ್ದಂಥ ಸಂದರ್ಭದಲ್ಲಿ ಎಲ್ಲರನ್ನ ಕೆಳಗಡೆ ಕೂರಿಸಿರ್ತಾರೆ. ಅವರ ಕಣ್ಣೆದುರುಗಡೆನೆ ಎಲ್ಲರೂ ಕೂಡ ಮಾಸ್ಕ್ ಹಾಕಿರುವಂತಹ ಎಲ್ಲ 5 ಜನರು ಕೂಡ ಈ ಒಂದು ದರೋಡೆಯನ್ನು ಮಾಡಿಕೊಂಡು ಎಸ್ಕೇಪ್ ಆಗಿರುವಂಥದ್ದು. ಸದ್ಯಕ್ಕೆ ಈಗ ಇಲ್ಲಿ ಸಾಕಷ್ಟು ಜನರು ಕೂಡ ಜಮಾಯಿಸಿರುವುದನ್ನು ಇಲ್ಲಿ ನಾವು ನೋಡ್ಬೋದಾಗಿದೆ. ಈ ಒಂದು ಪ್ರದೇಶದಲ್ಲಿ ಈ ವಿಷಯ ತಿಳಿದಿದ್ದಂತೆ ಸಾಕಷ್ಟು ಜನರು ಇಲ್ಲಿಗೆ ಜಮಾಯಿಸಿದ್ದಾರೆ. ಈ ಬ್ಯಾಂಕ್ನಲ್ಲಿ ಹಣ ಮತ್ತು ಚಿನ್ನವನ್ನು ಇಟ್ಟಂಥವರು ಮತ್ತು ಇಲ್ಲಿನ ಏನು ಕಸ್ಟಮರ್ಗಳಾಗಿರ್ತಾರೆ ಅವರು ಕೂಡ ಈಗ ಆತಂಕದಲ್ಲಿ ಎಲ್ಲರೂ ಕೂಡ ಈ ಭಾಗಕ್ಕೆ ಬಂದಿರುವಂಥದ್ದು. ಈಗ ಸದ್ಯಕ್ಕೆ CM ಕೂಡ ಇನ್ನೂ ಮಂಗಳೂರಿನಲ್ಲೇ ಇದ್ದಾರೆ. ಸೊ CM ಕಾರ್ಯಕ್ರಮ ಆಗ್ತಾ ಇದೆ. ಸೊ ಆದ್ದರಿಂದ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಇರ್ಬೋದು, DCP ಅಭಿಷೇಕ್ ಗೋಯಲ್ ಆಗಿರ್ಬೋದು ಅಲ್ಲೇ ಇದ್ದಾರೆ. ಕೆಲ ಹಿರಿಯ ಅಧಿಕಾರಿಗಳು ಅಂದರೆ DCP ಏನು ಕ್ರೈಮ್ ಆ್ಯಂಡ್ ಟ್ರಾಫಿಕ್ DCP ಏನಿದ್ದಾರೆ ಅವರು ಮತ್ತು ಇಲ್ಲಿನ ACP ಧನ್ಯ ನಾಯಕ್ ಅವರು ಈಗ ಒಳಗಡೆ ಇದ್ದಾರೆ. ಅಲ್ಲಿ ತಪಾಸಣೆಯನ್ನು ಮಾಡ್ತಾ ಇರುವಂಥದ್ದು. ಮತ್ತು ಬೆರಳಚ್ಚು ತಂಡ ಮತ್ತು ಡಾಗ್ ಸ್ಕ್ವಾಡ್ ಬಂದಿದೆ. ಎಲ್ಲ ರೀತಿಯಲ್ಲಿ ತಪಾಸಣೆ ನಡೀತಾ ಇದೆ. ಇನ್ನೂ ಕೂಡ ಎಷ್ಟು ಪ್ರಮಾಣದ ನಗದು ಹೋಗಿದೆ, ಎಷ್ಟು ಪ್ರಮಾಣದ ಚಿನ್ನ ಹೋಗಿದೆ ಅನ್ನೋದು ಅಂದಾಜಿಗೆ ಸಿಕ್ಕಿಲ್ಲ. ಏಕೆ ಅಂತ ಹೇಳಿದರೆ ಈಗ ಎಲ್ಲ ತಿಜೋರಿಯನ್ನು ಒಳಗಡೆ ಅಲ್ಲಿ ಚೆಕ್ ಮಾಡ್ತಾ ಇರೋದನ್ನು ಇಲ್ಲಿ ನೋಡ್ಬೋದಾಗಿದೆ. ಅಂದರೆ ಒಳಗಡೆ ಏನು ಆ ಒಳಭಾಗದಲ್ಲಿ ಆ ತಿಜೋರಿ ಇರುತ್ತೆ, ಒಂದು ತಿಜೋರಿಯಲ್ಲಿ ಇನ್ನು ಎಷ್ಟು ಉಳಿದಿದೆ ಅಂದರೆ ಇನ್ನು ನಗದು ಎಷ್ಟು ಉಳಿದಿದೆ, ಚಿನ್ನಾಭರಣಗಳು ಎಷ್ಟು ಉಳಿದಿದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಮತ್ತು ಬೆರಳಚ್ಚು ತಂಡದವ್ರನ್ನ ನೋಡ್ಬೋದಾಗಿದೆ. ಅಲ್ಲಿ ಏನು ಆ ಒಂದು ಸ್ಯಾಂಪಲನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ, ಅದು ಕೌಂಟರ್ ಆಗಿರುತ್ತೆ. ಬಂದಂಥ ಸಂದರ್ಭದಲ್ಲಿ ಅದನ್ನು ಮುಟ್ಟಿರ್ತಾರೆ. ಸೊ ಅಲ್ಲಿ ಅವರ ಬೆರಳಚ್ಚುಗಳು ಅಲ್ಲಿ ಗುರುತು ಬಿದ್ದಿರುತ್ತೆ. ಸೊ ಆ ಒಂದು ಬೆರಳಚ್ಚುಗಳನ್ನು ಈಗ ಸಂಗ್ರಹ ಮಾಡ್ಕೊಳ್ತಾ ಇರುವಂಥದ್ದು. ಅಂದರೆ ಇಲ್ಲಿ ಪ್ರಮುಖವಾಗಿ ಈ ಒಂದು ಫಿಯೇಟ್ ಕಾರ್ನಲ್ಲಿ ಇಲ್ಲಿಗೇನು ಬರ್ತಾರೆ, ಬಂದಂಥ ಸಂದರ್ಭದಲ್ಲಿ ಕೆಳಗಡೆ ಪಾರ್ಕ್ ಮಾಡಿ ಮೇಲೆ ಹತ್ತು ಬರ್ತಾರೆ. ಆಗ ಕೂಡ ಅವರು ಮಾಸ್ಕ್ ಹಾಕ್ಕೊಂಡೇ ಬಂದಿರ್ತಾರೆ. ಎಲ್ಲೂ ಕೂಡ ಅವರ ಮುಖವನ್ನು ತೋರಿಸೋದಿಲ್ಲ. ಆದ್ದರಿಂದ ಈಗ ಪೊಲೀಸರಿಗೆ ಇದೊಂದು ಸವಾಲಿನ ಕೆಲಸನೇ ಆಗಿದೆ ಅವರ ಮುಖಚರ್ಯೆಯನ್ನು ಕಂಡುಹಿಡಿಯುವಂಥದ್ದು. ಮತ್ತು ಇಲ್ಲಿಂದ ಮಂಗಳೂರು ಮತ್ತು ಬಲಕ್ಕೆ ಹೋದರೆ ಮಂಗಳೂರು ಮತ್ತು ಎಡಕ್ಕೆ ಹೋದರೆ ಕೇರಳ ಸಿಗುತ್ತೆ. ಸೊ ಅವ್ರು ಎಲ್ಲಿಗೆ ಹೋಗಿದ್ದಾರೆ ಅನ್ನೋದು ಎಕ್ಸಾಕ್ಟಾಗಿ ಮಾಹಿತಿ ಸಿಕ್ಕಿಲ್ಲ. ಆದರೆ ಒಂದು ಮೂಲದ ಪ್ರಕಾರ ಅವರು ಮಂಗಳೂರು ಭಾಗಕ್ಕೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿರುವಂಥದ್ದು. ಸದ್ಯಕ್ಕೆ CM ಒಂದು ಕಡೆ ಇದ್ದರೆ, ಇನ್ನೊಂದು ಕಡೆ ಅಟ್ ಎ ಸೇಮ್ ಟೈಮ್ ಈ ಒಂದು ದರೋಡೆ ನಡೆದಿರುವಂಥದ್ದು.